ಗ್ರಂಥಗಳು ಹೇಳ್ತೇವೆ ನಾವು. ನೀವು ಬರ್ಕೋರಿ ಅಲ್ಲಿ ಬಸವಣ್ಣ ಬರ್ಕೋರಿ ಖರೆ ನಮಗೆ ನಾಯಿನ ತಲಾಟಿ ಬೇಕು. ಮತ್ತೆ ದಡ್ಡಿ ಹುಡುಗಿ ನೀವು ಏನು ಹೇಳಕ್ರಿ ಅದ್ರ ಪ್ರಕಾರ ನಾವು ಟರಾವ್ ಕಳಿಸ್ತೇವೆ ಸರ್. ನಾವು ಊರ ಮಂದಿ ಕೇಳ ನಿಮ್ಗರಿ ಪಂಚಾಯತ್ ಬಂದು ಕೇಳ ನಾವು ನೆಂಬರ್ ಬಂದು ಕೇಳ ನಾವು ನಮ್ಮ ತಲಾಟಿ 3 ದಿವಸ ಬೇಕು ನಮಗೆ ಯಾವುದು ಪ್ರಶ್ನೆ ಕೆಲವು ತಲಾಟಿ ಯಾವ ತೊಂಬರಿ ನೀವು. ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮ ಪಂಚಾಯಿತಿಯ ಕಳೆದ 3 ವರ್ಷಗಳ ನಂತರ ನಡೆದ ಗ್ರಾಮ ಸಭೆಯು ಅಧಿಕಾರಿಗಳ ಗೈರು ಹಾಜರಾಗಿದ್ದು ಗ್ರಾಮಸ್ಥರು ಪಂಚಾಯತ್ ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡಿದ್ದಲ್ಲದೆ ನೋಡಲ್ ಅಧಿಕಾರಿ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳಕ್ಕೆ ಆಗಮಿಸಬೇಕು ಅಂತ ಪಟ್ಟು ಹಿಡಿದ ಘಟನೆ ಬುಧವಾರ ನಡೆಯಿತು. ಆರೋಗ್ಯ ಇಲಾಖೆಯ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮ ಲೆಕ್ಕಾಧಿಕಾರಿಗೆ ಕಚೇರಿ ಇದ್ರೂ ಕರ್ತವ್ಯಕ್ಕೆ ಆಗಮಿಸದೆ ಸಾರ್ವಜನಿಕರು ತಮ್ಮ ಕಾರ್ಯಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಗ್ರಾಮ ಲೆಕ್ಕಾಧಿಕಾರಿಗಳು ಸಭೆಗೆ ಆಗಮಿಸಬೇಕು ಅಂತ ಪಟ್ಟು ಹಿಡಿದ್ರು. ಗ್ರಾಮ ಸಭೆ ಆಯೋಜನೆಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿ ಅವರ ಗಮನಕ್ಕೆ ತಂದರೂ ಆಗಮಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಾವು ಹೇಳಿದಂಗೆ ಪ್ರತಿಯೊಂದನ್ನು ಡೀಟೇಲ್ ಅನ್ನ ಹಾಕ್ತಾರೆ. ಹೋದ್ಸಲ ಗ್ರಾಮ ಸಭೆ ಕರೆದಾಗೂ ಈ ಬೇಡಿಕೆ ಇತ್ತು, ಅವಾಗಲೂ ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಈ ಇವತ್ತಿನ ಗ್ರಾಮ ಸಭೆ ಒಳಗೂ ಕೂಡ ಯಾರು ಇವನ್ ನಮ್ಮ ಲೋಕಲ್ ಆಗಿ ಕಾರ್ಯನಿರ್ವಹಿಸ್ಬೇಕಂತ ನಮ್ಮ ತಲಾಟಿಯವರು ಕೂಡ ಬಂದಿಲ್ಲ ಅಂತ ಹೇಳ್ತೀರಿ. ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ನಾವು ಇದನ್ನು ಕಳಿಸ್ತೇವೆ. ಈಗ ಹೆಂಗದ ನೋಡ್ರಿ, ನಾವು ಒಂದು ಹೇಳೋದು ಇಷ್ಟ ರೀ, ನಾವು ಇಲ್ಲಿ ನಮ್ಮ RDPR ವತಿಯಿಂದ ಕೆಲಸ ಮಾಡ್ತಿರ್ತೀವಿ. ಬೇರೆ ಇಲಾಖೆಯವ್ರ ಮ್ಯಾಗೆ ನಾವು ನೇರವಾಗಿ ಅವ್ರ ಮ್ಯಾಗೆ ಕಂಟ್ರೋಲ್ ಇರೋದಿಲ್ಲ. ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕಾಗ್ತದೆ, ಅವರು ಇವ್ರಿಗೆ ತಿಳಿಸ್ತಾರೆ. ನಾವು ನಮ್ಮ ತಲಾಟಿಗೆ ನಾವು ಕೇಳ ಡೈರೆಕ್ಟ್ ಅಧಿಕಾರಿ ಇಲ್ಲ. ಅದಕ್ಕೆ ನಾವು ನೀವು ಕೇಳ್ಬೋದು ಇಲ್ಲ, ಅದನ್ನ ಹಿಂಗೆ ನಾನು ನಿಮ್ಮ ಅಧಿಕಾರ ಸಲುವಾಗಿ ಏನು ಹಾಕ್ತೀನಿ, ನಿಮ್ಮ ಅಧಿಕಾರ ಮುಖಾಂತರನೇ ನಾನು ಟರಾವ್ ಹಾಕ್ತೀನಿ. ಟರಾವ್ ಹಾಕ್ತೇವೆ, ಆ ಟರಾವ್ ನಕಲನ್ನ ಅವ್ರಿಗೆ ಹೆಚ್ಚಿಗೆ ಕಳಿಸ್ತೇವೆ. ಆಮೇಲೆ ಅವ್ರು ಮುಂದಿನ ಗ್ರಾಮ ಸಭೆಯೊಳಗೆ ಅವ್ರು ಏನು ಕ್ರಮ ಕೈಗೊಳ್ತಾರಲ್ಲ ಅವ್ರನ್ನೆಲ್ಲರೂ बराके अವಾಗ ನೀವು ಇಲ್ಲಿ ಬಂದಾಗ ನಾವು ಕೇಳಬಹುದು. मॅडम त्यावेळेला सांगायला पाहिजे, आम्ही तुम्हाला त्याच वेळेला सांगितले. तुम्हाला जर होत नसेल तर आम्हाला कळवा, तुम्ही का कळवला नाही आम्हाला? किंवा पंचायतीला कळवलंय काय? ते रिसिव्ह कॉपी मॅडम रिसिव्ह कॉपी घेतला सगळे. मग पंचायतवाले काय ऍक्शन घ्यायला नाहीत? आम्ही घर पळा घेतली की नाही आमच्याकडे घेऊ नका. कुणाला विचारायचं आणि पहिला सांगितलं मीटिंग ग्रामसभेला अधिकारी नाही तर कुणाला विचारणार आम्ही प्रश्न? तुम्हाला सगळं अधिकारी पाहिजे म्हणून. आणि अधिकारी येण्यासाठी तर टायमिंग दिला नाही पंचायतला, तर त्यावेळेस झाली सभा. त्या टायमाला सांगितलं आम्ही तुम्हाला एवढा निधी आला, एवढा हे केला, थोडा सांगणार तुम्ही, आम्ही हो म्हणायचं जायचं. प्रश्न कुणाला विचारायचं? मग आता काय मागच्या वर्षी हेच झालंय की आणि काय नवीन होणार आहे? ಹಲೋ, ಇಟ್ ದಿಸ್ ಡ್ರೈವರ್ ಇಲ್ಲಾರ್ಕ ಲೇಡೀಸ್ ನನಗೆ ಹೇಳಿದ್ರೆ 1 ಮಿನಿಟ್ ಅಶೋಕ್ पेमेंट तो लेट होता तरी मॅडम बोल तुम्ही फोन काय बोलছিলা ड्राइवर ड्राइवर पेमेंट तो लेट चला तोरी पेमेंट चला अरे ವರ್ಷ ಇರುತ್ತಲ್ಲ ಅದನ್ನ. मग ವರ್ಷ ಇರ್ತಾರೆ ಪೇಮೆಂಟ್ ವರ್ಷ ತಗೋತಾರ ಅವ್ರು. ಗಾಡಿ ನಡೆಸೋದು 2 ದಿವಸ ಇವ್ರು ಕಳಿಸ್ತಾರಲ್ಲ, ಅವ್ರ ಪಗಾರ ಇವ್ರು ಕೊಡ್ತಿದ್ರು, ವೈದ್ಯರ ಪಗಾರ ಅವ್ರು ಇಲ್ಲ ಕೊಡ್ತಿದ್ರು. ಅವ್ರ ಪಗಾರ ಬೇರೆ ಇವ್ರ ಪಗಾರ ಬೇರೆ. ಇವ್ರು ಪಗಾರ ಅವ್ರು ಕೆಲಸ ಮಾಡ್ಬೇಕು ಬೇರೆ, ಡ್ರೈವರ್ ಕೆಲಸ ಅವ್ರು ಮೇಡಮ್ ಪಗಾರ ಮೇಡಮ್ ಕೆಲಸ ಮಾಡ್ಬೇಕು ಬೇಡ್ರಿ. ನಾ ಏನು ಹೇಳ್ತೇನೆ ರೀ, ಗೌರ್ಮೆಂಟ್ ಪಗಾರ ನಾವು ಅದೇ ತುಂಬಾತೇವು ಊರ್ ಕಡೆ ಪಗಾರ ಹೊಟ್ಟೆ ಹೋಗತಿ, ಅವ್ರ ಕೆಲಸ ಮಾಡ್ಬೇಕೇನು ಬೇಡ್ರಿ. ಮುಂಜಾನೆ ಅಷ್ಟಲ್ರಿ, ಮುಂಜಾನೆ 8 ದಿವಸ ಇತ್ತು ಅವ್ರ 8 ದಿವಸ 20 ದಿವಸ 1 ತಿಂಗಳು ಬಂದ್ ಮಾಡಿದಂಗೆ ಗಾಡಿ ಹೊಡ್ಯಾಕ ಮೊನ್ನೆ ಒಂದು ಆಗೋದಲ್ರಿ, ಗಾಡಿ ಬಂದಿತ್ತು, ಗಾಡಿ ರಿಪೇರಿ ಕಳ್ಸಿದ್ದು ಇರ್ಲಿಲ್ಲ. ನಮ್ಮ ಆ ಸಂಬಂಧ ಇಲ್ಲ. ಬೈದು 8 ಗಾಡಿ ಬಂದ್ ಬಂದಿದ್ದೀವಿ ಹರಿವು ಹೊಡೆಯೋದು तगोंदारिಲ್ಲ ಅವರು. अभी सिंगे उनका आपको अंगठा करता ही उनका छोरा आ रहा है, उनके बारे में बात कर रहे हैं. वो नहीं थांब त्यांच्यावर समजले बेटा. आता 1 महिना कामाला झाली आहे, त्याच्या 2 वर्ष पगार भरून कोणते गव्हर्नमेंटला तिने का बाबा उनको अपार्टमेंट काय उरतात ते पैसे 2 नंबर ड्राइवर करतो काय करताय हे सांगा पहिला मला. हा हे आम्हाला माहिती बाकी काय नाही. अर्धेच बघतो तो पगार कमी घेणार काय सर. आणि म्हणजे 1 ತಿಂಗಳು ಪಗಾರ ಅಷ್ಟು ಕೊಡ್ರಿ, ಉಳಿದ ಹಿಂದೆ ಪಗಾರ ಕಂಪನಿಲ್ಲ ನೀವು ಎಲ್ಲ
ಹಿಂದಿನ ಪಗಾರ ತುಮಕೂರಿನಲ್ಲ. ಸೌಲಭ್ಯಗಳನ್ನು ತಲುಪಿಸುವಲ್ಲಿ ವಿಫಲ. ನಮ್ಮ ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ಸೇವೆ ಇಲ್ಲ, ಆರೋಗ್ಯ ಅಧಿಕಾರಿಗಳು ಕೂಡ ಸಭೆಗೆ ಹಾಜರಿಲ್ಲ, ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಇಡೀ ಭಾರತದಲ್ಲಿಯೇ ಕರ್ನಾಟಕ ಸರ್ಕಾರ ಪ್ರಜೆಗಳಿಗೆ ಸಾಕಷ್ಟು ಸೌಲಭ್ಯಗಳು ನೀಡಿದೆ. ಆದರೆ ದಡ್ಡಿ ಗ್ರಾಮ ಪಂಚಾಯಿತಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಗ್ರಾಮ ಸಭೆಯಲ್ಲಿ ವ್ಯಕ್ತಪಡಿಸಿದರು. ನಾಪತ್ತೆಯಾದ ನೋಡಲ್ ಅಧಿಕಾರಿ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದ ಪ್ರಮುಖ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾದ ದಡ್ಡಿ ಗ್ರಾಮ ಪಂಚಾಯಿತಿಯ ನೋಡಲ್ ಅಧಿಕಾರಿ ಕಳೆದ ಕೆಲವು ದಿನಗಳ ಹಿಂದ ನಾಪತ್ತೆಯಾಗಿದ್ದಾರೆ. ದಯವಿಟ್ಟು ಹುಡುಕಿಕೊಡಿ ಅಂತ ಗ್ರಾಮಸ್ಥರು ವ್ಯಂಗ್ಯವಾಡಿದ್ರು. ಕರ ತುಂಬಿದವರಿಗೆ ಮಾತ್ರ ಮನ್ರೇಗಾ ಕೆಲಸ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮನ್ರೇಗಾ ಯೋಜನೆಯಲ್ಲಿ ರೈತರಿಗೆ ವರ್ಷಕ್ಕೆ 100 ದಿನಗಳ ಕಾಲ ಕೆಲಸ ನೀಡುವುದನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರಿಗೆ ವಸೂಲಿಗೆ ಬಳಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸಿದರು. ಈ ವೇಳೆ ಅಧಿಕಾರಿಗಳು ಹಾಗೂ सार्वजनिकर नಡುವೆ ತೀವ್ರ ವಾಗ್ವಾದ ಕೂಡ ನಡೆಯಿತು. तुम्हाला विचारून देते सुಮ್ಮನೆ ನೀವು ಬರೇ ಹಿಂದಿಂದ ನಾವು ವಿಡಿಯೋ ಹಂಗ್ ಮಾಡಿದ ನೀವು प्रत्येक मिनिट ठराव नको आम्हाला. सांगतोय तुम्हाला सांगतोय का नंबर साहेब आम्हाला ठराव नको आहे. आम्हाला सांगतोय ठराव नको आहे आम्हाला. नाही याला जर दुसरा बघून घ्या ना तुम्ही. अहो तर तुम्ही दुसरा बघून घ्या गावामध्ये तुम्ही. अहो पंचायत मध्ये पिढी एक दिवस पिढी होत आहे. मग तलाठी का गावात यायची बा दुसरा विषय कुठे आहे? गावचा तलाठी नाही इथं. अधिकारी बिड्रे तलाठी नाही ನಾ ಇದನ್ನ ಮಾಡ್ಬೋದು. ಆದ್ರೆ ಅದು ಇಲಾಖೆನ ಬೇರೆ ಆಗ್ತದೆ. ಇಲಾಖೆನ ಬೇರೆ ಆಗ್ತದಂದ್ರೆ ಅದು ಏನ್ ನಾವು ಟ್ರಾನ್ಸ್ಫರ್ ಆಯ್ತು ಇದಾಯ್ತು ಅವ್ರು ಯಾರು ಹೊಸದಾಗಿ ಬಂದಿರೋ ನಮ್ಗೆ ರಿಪೋರ್ಟ್ ಬಂದಿರೋದಿಲ್ಲ, ನಮ್ಮ ಪಂಚಾಯತಿಗೆ ತಿಳಿಸೋದಿಲ್ಲ. ಒಂದ್ ಮಿನಿಟ್ ಸರ್ ಆತ್ರಿ. ನಾವು ಪಿಡೋ ಬೇಕಾದ್ರೆ ನಾವು ದಡ್ಡಿಗೆ ಯಾರಿಗೆ ಕೇಳೋದು? ವಿಡಿಯೋ ನಮ್ಮ ಪಂಚಾಯತ್ ಸಂಬಂಧಪಟ್ಟಿದ್ದು ನಾನು ಕೇಳಲ್ಲ. ಹಂಗಲ್ಲ ಸರ್, ಈಗ ನಮ್ಮ ದಡ್ಡಿ ಹುಡುಗಿ ತಲಾಟಿ ಬಂದಿಲ್ರಿ, ತಹಶೀಲ್ದಾರ್ ಸಾಹೇಬ್ರ ಗಂಟು ಅದೊಂದು ಉಕ್ಕೇರಿ ಕ್ಯಾಗ ಹೋಗ್ಬೇಕ್ರಿ. ಕಲ್ಮೇಲೆ ಕೋಣ್ ಮುಳುಗ್ಸಿ थांबतीರಿ ಬಾಳು ಕೋಣ್ ಮುಳ. ನಾವೆಲ್ಲ ಊರ್ ಮಂದಿ ಎಲ್ಲ ಪರ ಹುಕ್ಕೇರಿ ಹೋಗ್ಬೇಕ್ರಿ ಕೆಳಗೆ ತಹಶೀಲ್ದಾರ್ಗೆ. 4-5 ದಿವಸ ಮೀಟಿಂಗ್ ಮಾಡಿದ್ರೆ ಅವಾಗ ಅವರಾಗೆ ಅವರೊಂದು ಕೆಲವೊಂದು ಹೇಳಿದಾರೆ. 6 ತಿಂಗಳ ತನಕ ಒಂದೊಂದ್ ಕಡೆ ಹೋಗೇ ಇಲ್ಲ ಅಂತ ಅಂದಾರ. ಅವರು ಅಂದರು, ಪಬ್ಲಿಕ್ ಬಂದು ಹೇಳಿದಾರೆ ನಮ್ಗೆ. ಈಗ ಅದ್ರ ಸಲುವಾಗಿ ನಾನು ಏನ್ ಮಾಡಾಕ್ತೇನೆ ಅಂತಂದ್ರೆ, ಈಗೇನು ಅವ್ರು 4 ಜನ ಅದಲ್ಲ, ನಿಮ್ಮ ದಡ್ಡಿನ 4 ಭಾಗದಾಗ ಹೊಡಿಯಾಕ್ತೇವೆ. ಆ ಒಂದೊಂದು ಇದಕ್ಕೆ ಅವ್ರು ಫಿಕ್ಸ್ ಮಾಡಿ ಕೊಡಾಕ್ತೇವೆ. ಆ ಏರಿಯಾದಾಗ ಅವ್ರು ಕಂಪಲ್ಸರಿ ಏನ್ ಇರ್ತದಲ್ಲ ಅವ್ರಿಗೆ ಒಬ್ಬರಿಗೆ ಸಂಬಂಧಪಡ್ತದೆ. ಈಗೇನೀಗ 4 ಮಂದಿ ಕೂಡಿಕೆರೆ ಅವ್ರು ಒಂದೊಂದ್ ಕಡೆ ಹೋಗ್ತಾರೋ, ಅದೇನು ಕೆಲಸ ಮಾಡತ್ತಾರೋ ಕೆಲಸ ಬಿಡಾಕ್ತಾರೋ ಅಂತ ಏನು ಒಟ್ಟ ಗೊತ್ತಾಗಲ್ಲ. ನಿಮ್ಗೆ ಹೇಳಕ್ ಬಂದಿರಿ ಪಂಚಾಯತಿಗೆ, ಅವಾಗ ನೀವು ಅವ್ರ ಡಿಸಿಷನ್ ತಗೊಂಡ್ರಿ ನೀಡ್ರಿ. ಏನು ಕಳ್ಸಿದ್ರಿ? ಅದ್ರ ಬಗ್ಗೆ ನಿಮಗೆ ನಾವು ಗ್ರಾಮ ಸಭಾ ತೊಗೊಂಡ್ಬರ್ಬೇಕು. ನಿಮ್ಮ ಬಾಡಿ ಮೀಟಿಂಗ್ 2 ಸಲ ಆಯ್ತು. ಅದ್ರ ಬಗ್ಗೆ ಮೆಂಬರ್ಗಳು ಪಿಡು ಸೆಕ್ರೆಟ್ರಿ ಇವ್ರ ಹತ್ರ ಊರು ಬಗ್ಗೆ ನೀವು ವಿಚಾರ ಮಾಡತ್ರಿ ಇಲ್ರಿ. तलाठी याक बंदिला मराठीत. मग तलाठी येवलाय का नाही येवलाय, काय येणार जरा लोकांचं एवढं त्रास आहे ते तुम्ही बघायलाय का नाही? आ तलाठी किती कमीत कमी किती दिवस तलाठी दड्डीला नाही? तुम्ही सांगा जरा आम्हाला, किती दिवसाला नाही तलाठी दड्डीला? काय गुरुवार तेवढं यायचं काय गुरुवार एकच राहून द्या. परत गुरुवार तर आलाय तो गप सांगा तुम्ही. तू बोल मग, तुम्ही बंद करा विषय. सांगा सर, गुरुवारी एक गुरुवार नाही आला, दुसरा नाही आला, तिसरा नाही आला, चौथा नाही आला, 1 महिना नाही आला. त्याच्यावर तुम्ही पंचायत मेंबर, पंचायत प्रोड्युसर, सेक्रेटरी सर तुमच्या डिसिजन घ्यायला पाहिजे का नको? ಬೀದಿ ದೀಪಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಗ್ರಾಮದಲ್ಲಿ ಸ್ವಚ್ಛತೆ ಮಾಯವಾಗಿದೆ. ಸ್ವಚ್ಛತೆಗಾರರು ಸರಿಯಾಗಿ ಸ್ವಚ್ಛತೆ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಕೂಡ ಆರೋಪಿಸಿದರು. ಸ್ವಚ್ಛತಾ ವಾಹನದ ಮೇಲೆ ಚಾಲಕರಾಗಿ ನೇಮಕಗೊಂಡ 3 ವರ್ಷವಾದರೂ ಅವರ ವಾಹನ ಚಲಾವಣೆ ಮಾಡಿಲ್ಲ. ಅವರು ಕಳೆದ 1 ತಿಂಗಳಿಂದ ವಾಹನವನ್ನು ಚಲಾವಣೆ ಮಾಡ್ತಿದ್ದಾರೆ. ಅವರ ಸಂಬಳವನ್ನು ಮರುಪಡೆದ ಸರ್ಕಾರಕ್ಕೆ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಜೆಜಿಎಂ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾರುತಿ ಕಾಂಬ್ಳೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮೀ ನಾಗೇಶ್ ನಾಯಕ್, ಉಪಾಧ್ಯಕ್ಷರು ತೀಮಾ ಗಡ್ಕರಿ, ಸದಸ್ಯರು ನಾರಾಯಣ್ ರೆಡ್ಕರ್, ಸಂಜೀವಿನಿ ಇಂಗವಳೆ, ನಸೀಮಾ ಬುಡ್ಡಣ್ಣವರ್, ಮುನಿರುದ್ದೀನ್, ಶೇಖವಂದನ, ಗೋಸರವಾಡಕರ್, ನೀಲಕಂಠ ಮಠಪತಿ ಹಾಗೂ ಸೆಕ್ರೆಟರಿ ಯಾಸೀನ್ ಅರಳಿಕಟ್ಟಿ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಮತ್ತು ಸಭೆಗೆ ಗೈರಾದ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ठराव ಹಾಕ್ತೀನಿ. ಈಗಿನ ಅಬ್ಜೆಕ್ಷನ್ ಆಗಿದೆ. ಮತ್ತು ಮುಂದಿನ ಗ್ರಾಮ ಸಭೆ ಕಡ್ಡಾಯವಾಗಿ ಅವ್ರಿಗೆ ಬೇಕಾದ್ರೆ ಬಾ ಅಂತ ಹೇಳ್ತೀವಿ. ಇದನ್ನ ಮಾಡ್ತೀವಿ, ಅದನ್ನ ಲೆಟರ್ ಬರೀತೀವಿ. ಸರ್ ಬಂದು ಹೇಳಿಲ್ಲ.
ठराव असा झाला की पूर्ण अधिकारी आल्याशिवाय दड्डीमध्ये ग्रामपंचायत कॅन्सल म्हणून ग्राम लोकांचं काय ऑब्जेक्शन आहे ते लिहा तिथं. ಊರಿಗಂತೂ ನೋಟಿಸ್ ಕೊಟ್ಟಿದ್ದೀವಿ, ಪರ್ಸನಲ್ ಆಗಿ ಹೇಳಿದ್ವಿ ನಾವು. ಅಲ್ಲಿ ಪಂಚಾಯತಿ ಕರೆಸನ ಹೇಳಿದ್ವಿ. ಹೋದ್ಸಲ ಗ್ರಾಮ ಸಭೆಗಳಿಗೂ ತಲಾಟೆ ಅವ್ರದ್ದು ಇದ್ದಿದ್ದು ನೀವು ಬರ್ರಿ ಅಂತ तिसरी ग्रामसभा आहे आणि 3 ग्रामसभेला 3 पिढो आहे. तुम्ही लिहून घेताय जाताय, आम्हाला काय माहित म्हणताय, तो लिहून घेताय, तुम्ही जाताय, कुणाला मागचं काय तुम्हाला माहिती आहे सर? मागच्या ग्रामसभेमध्ये काय ठरलं तुम्हाला माहिती आहे काय? मग काय तुमच्या पुढे आम्ही बोलणार, तुम्ही खाली मान घालून बसणार आणि आम्ही जाणार, सगळा विषय. काय निकाल लागणार आहे का या गोष्टीतून? दुसऱ्या मिटिंगला दुसरा पिढो काय करायचं आम्ही? ऑफिसर नाही, पिढो नाही, घेऊन काय करायचं? 5 वर्षात 5 पिढो गेले, कुणाला विचारायचं? 50-50, 60-60 लाखाची कामं गेली, कुणाला